ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು, ನಾವು ರಾಮಚಂದ್ರ ದತ್ತನ ಕುರಿತು ಕೆಲವು ಅಂಶಗಳನ್ನು ನೋಡುತ್ತಾ ಇದ್ದೆವು. ರಾಮಚಂದ್ರ ದತ್ತನ ಮನಸ್ಸಿನಲ್ಲಿ ಇನ್ನೊಮ್ಮೆ ತೀವ್ರ ಅಶಾಂತಿ ತುಂಬಿಕೊಂಡಿತು. ಬೇರೆ ಉಪಾಯಗಾಣದೆ ಅವನು ನೇರವಾಗಿ ಶ್ರೀರಾಮಕೃಷ್ಣರ ಬಳಿಗೆ ಹೋಗುತ್ತಾನೆ. ತನ್ನ ಗೋಳನ್ನು ಹೇಳಿಕೊಳ್ಳುವುದರಲ್ಲಿದ್ದ, ಆದರೆ ಶ್ರೀರಾಮಕೃಷ್ಣರು ಅತ್ಯಂತ ಆಕಸ್ಮಿಕವೆಂಬಂತೆ ಅವನ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ. ಅವನಿಗೆ ಸಮಾಧಾನದ ಮಾತನ್ನು ಹೇಳಲಿಲ್ಲ, ಭರವಸೆಯನ್ನು ತುಂಬಲು ಹೋಗಲಿಲ್ಲ. ಸರಿ, ನಾನೆಲ್ಲ ಏನು ಮಾಡಲಿಕ್ಕಾಗತ್ತೆ, ಎಲ್ಲ ದೈವ ಇಚ್ಛೆ ಇದ್ದ ಹಾಗೆ ಆಗುತ್ತದೆ ಎಂದು ಶ್ರೀರಾಮಕೃಷ್ಣರು ಹೇಳಿಬಿಟ್ಟರು. ರಾಮನಿಗೆ ತಾನು ನಿಂತ ನೆಲವೇ ಕುಸಿದಂತೆ ಆಯಿತು. ಶ್ರೀರಾಮಕೃಷ್ಣರು ಈ ರೀತಿ ಪ್ರತಿಕ್ರಿಯೆ ನೀಡಬಹುದೆಂದು ಅವನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಅವನು, ಮಹಾಶಯರೇ, ನೀವು ಹಾಗೆ ಹೇಳಿದರೆ ಹೇಗೆ ಆಗುತ್ತದೆ? ನಾನು ನಿಮ್ಮನ್ನೇ ನಂಬಿ ಇದ್ದೇನೆ, ದಯವಿಟ್ಟು ನನಗೆ ಪರಿಹಾರವನ್ನು ತೋರಿಸಿಕೊಡಿ ಎಂದು ಗೋಗರೆದ. ಶ್ರೀರಾಮಕೃಷ್ಣರು, ನಿನಗೆ ನಾನು ಯಾವ ಬಾಕಿಯನ್ನು ತೀರಿಸಬೇಕಾಗಿಲ್ಲ, ನೀನು ಬೇಕಿದ್ದರೆ ಬಂದು ಹೋಗುತ್ತಿರು, ಇಲ್ಲದಿದ್ದರೆ ನಿನ್ನ ಇಚ್ಛೆ, ನನ್ನದೇನೂ ಒತ್ತಾಯವಿಲ್ಲ ಎಂದು ಹೇಳಿಬಿಟ್ಟರು. ರಾಮನಿಗೆ ಪಕ್ಕದಲ್ಲಿ ಸಿಡಿಲು ಹೊಡೆದರೂ ಅಷ್ಟು ಆಘಾತವಾಗುತ್ತಿರಲಿಲ್ಲ. ಈಗ ಶ್ರೀರಾಮಕೃಷ್ಣರ ಮಾತುಗಳನ್ನು ಕೇಳಿ ಅವನಿಗೆ ಆಘಾತ ಆಗಿ ಹೋಯಿತು. ಅವನು ತತ್ತರಿಸಿ ಹೋದ. ಅವನ ಮನಸ್ಸಿನಲ್ಲಿ ಮೊದಲು ಬಂದ ಯೋಚನೆ ಏನು ಅಂದರೆ, ತಾನು ಗಂಗೆಯಲ್ಲಿ ಹೋಗಿ ಪ್ರಾಣವನ್ನು ಬಿಟ್ಟು ಬಿಡಬೇಕು. ಅದೇ ಯೋಚನೆಯಲ್ಲಿ ಅವನು ಶ್ರೀರಾಮಕೃಷ್ಣರ ಕೋಣೆಯಿಂದ ಹೊರಕ್ಕೆ ಬರುತ್ತಾನೆ. ಹೊರಕ್ಕೆ ಬಂದೊಡನೆ ಅವನ ಆಲೋಚನೆ ಬದಲಾಯಿತು. ಅವನು ಯೋಚಿಸುತ್ತಾನೆ, ನಾನೇಕೆ ಆತ್ಮಹತ್ಯೆಯಂತಹ ಮೂರ್ಖ ಕೆಲಸವನ್ನು ಮಾಡಲಿಕ್ಕೆ ಹೋಗಲಿ? ಹೇಗಿದ್ದರೂ ಶ್ರೀರಾಮಕೃಷ್ಣರು ನನಗೆ ಕನಸಿನಲ್ಲಿ ಮಂತ್ರವನ್ನು ನೀಡಿದ್ದಾರೆ, ಅಲ್ಲದೆ ಅದರಿಂದ ಒಳ್ಳೆಯದಾಗುತ್ತದೆ ಎಂದು ಬೇರೆ ಹೇಳಿದ್ದಾರೆ. ನಾನು ಆ ಮಂತ್ರವನ್ನು ಜಪ ಮಾಡಿ ಪ್ರಯತ್ನ ಮಾಡುತ್ತೇನೆ. ಹೇಗಿದ್ದರೂ ಭಗವಂತನಿಗಿಂತ ಅವನ ನಾಮ ಬಲಿಷ್ಠವಾದದ್ದು ಎಂದು ಎಲ್ಲ ಬಲ್ಲಿದರು ಹೇಳಿದ್ದಾರೆ ಎಂದು ಯೋಚಿಸುತ್ತಾ ರಾಮಚಂದ್ರ ನಿಧಾನವಾಗಿ ಶ್ರೀರಾಮಕೃಷ್ಣರ ಕೋಣೆಯ ಉತ್ತರ ದಿಕ್ಕಿನ ವರಾಂಡದಲ್ಲಿ ಗೋಡೆಗೆ ಹೊರಗೆ ಕುಳಿತುಕೊಳ್ಳುತ್ತಾನೆ. ಕಣ್ಣು ಮುಚ್ಚಿಕೊಂಡು ನಿಧಾನವಾಗಿ ಜಪ ಮಾಡುತ್ತಾನೆ. ಜಪ ಮಾಡುತ್ತಾ ಎಷ್ಟು ಗಂಟೆಗಳು ಕಳೆದು ಹೋದವು ಎಂದು ಅವನಿಗೆ ಗೊತ್ತಾಗಲಿಲ್ಲ. ಮಧ್ಯರಾತ್ರಿಯಲ್ಲಿ ಶ್ರೀರಾಮಕೃಷ್ಣರ ಕೋಣೆಯ ಬಾಗಿಲು ತೆರೆಯುತ್ತದೆ. ಶ್ರೀರಾಮಕೃಷ್ಣರು ಹೊರಗೆ ಬಂದು ರಾಮಚಂದ್ರನ ಹತ್ತಿರ ಬಂದು, ನೀನು ಭಕ್ತರ ಸೇವೆಯನ್ನು ಮಾಡು, ಅದರಿಂದ ನಿನಗೆ ಶಾಂತಿ ಲಭಿಸುತ್ತದೆ ಎಂದು ಅಭಯವನ್ನು ನೀಡಿದರು. ಆದರೆ ಜಿಪುಣತನವೆನ್ನುವುದು ರಾಮಚಂದ್ರನ ರಕ್ತದಲ್ಲೇ ಸೇರಿಕೊಂಡಿತ್ತು. ಅಷ್ಟೊಂದು ಭಕ್ತರನ್ನು ಬರಮಾಡಿಕೊಂಡು ಅವರ ಆತಿಥ್ಯ ಮಾಡಲಿಕ್ಕೆ ಇದ್ದಕ್ಕಿದ್ದ ಹಾಗೆ ಅವನ ಮನಸ್ಸು ಒಪ್ಪಲಿಲ್ಲ. ಅವನು ಅದನ್ನು ಮರೆಯಲು ಅಥವಾ ಮರೆಯಿಸಲು ಪ್ರಯತ್ನವನ್ನು ಮಾಡಿದ. ಆದರೆ ಶ್ರೀರಾಮಕೃಷ್ಣರು ಬಿಟ್ಟರೆ ತಾನೇ. ಶ್ರೀರಾಮಕೃಷ್ಣರು ಎಲ್ಲ ಭಕ್ತರ ಎದುರಿನಲ್ಲಿ, ಇಂಥ ದಿನ ರಾಮಚಂದ್ರ ದತ್ತನ ಮನೆಯಲ್ಲಿ ಸಂಕೀರ್ತನೆಯ ಕಾರ್ಯಕ್ರಮ ಇರುತ್ತದೆ ಎಂದು
ಘೋಷಣೆ ಮಾಡಿಬಿಟ್ರು. ಈಗ ಗತ್ಯಂತರವಿಲ್ಲದೆ ರಾಮಚಂದ್ರ ಸಂಕೀರ್ತನೆಗೆ ತನ್ನ ಮನೆಯಲ್ಲಿ ಆಯೋಜನೆ ಮಾಡಿದ. ಅಷ್ಟು ಹೊತ್ತಿಗೆ ಅವನ ಮನಸ್ಸು ಬದಲಾಯಿತು. ನಾನು ಬೇಡವೆಂದರೂ ಒತ್ತಾಯಪೂರ್ವಕವಾಗಿ ನನ್ನಿಂದ ಆಹ್ವಾನವನ್ನು ತೆಗೆದುಕೊಂಡು ನನ್ನ ಮನೆಗೆ ಬರಬೇಕಾದರೆ ಭಗವಂತ ಅದೆಷ್ಟು ಕರುಣಾಳುವಾಗಿರಬೇಕು ಎಂದು ಯೋಚಿಸಿ ಅವನ ಹೃದಯ ತುಂಬಿ ಬರುತ್ತದೆ. ಅಂದು ಶ್ರೀರಾಮಕೃಷ್ಣರು ರಾಮಚಂದ್ರನ ಮನೆಗೆ ಬಂದರು. ಭಜನೆ, ಸಂಕೀರ್ತನೆ, ನರ್ತನ ನಡೆಯಿತು. ಎಲ್ಲ ಭಕ್ತರು ಅತ್ಯುತ್ಸಾಹದಿಂದ ಸಂಕೀರ್ತನೆಯಲ್ಲಿ ಭಾಗವಹಿಸಿದರು. ರಾಮಚಂದ್ರ ಎಲ್ಲರಿಗೂ ಔತಣವನ್ನು ಬಡಿಸುತ್ತಾನೆ. ಕಾರ್ಯಕ್ರಮ ರಾಮಚಂದ್ರನಿಗೆ ಅತೀವ ಸಮಾಧಾನವನ್ನು ನೀಡಿತು. ಮರುದಿನ ರಾಮ ದಕ್ಷಿಣೇಶ್ವರಕ್ಕೆ ಹೋಗಿದ್ದಾನೆ. ಶ್ರೀರಾಮಕೃಷ್ಣರು ಅವನೊಂದಿಗೆ ಅತ್ಯಂತ ಪ್ರೇಮ ವಾತ್ಸಲ್ಯದಿಂದ ಮಾತನಾಡುತ್ತಾರೆ. ರಾತ್ರಿ 10 ಗಂಟೆಯವರೆಗೂ ಮಾತನಾಡಿದರು. ರಾಮ ಶ್ರೀರಾಮಕೃಷ್ಣರಿಂದ ಬೀಳ್ಕೊಂಡು ಹೊರಟು ನಿಂತಿದ್ದಾನೆ. ಅವನು ಅವರ ಕೋಣೆಯ ಹೊರಗಡೆ ವರಾಂಡದಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಶ್ರೀರಾಮಕೃಷ್ಣರ ಪ್ರೇಮದ ವಾಣಿಗಳನ್ನೇ ನೆನಪಿಸಿಕೊಳ್ಳುತ್ತಿರುವಾಗ ಶ್ರೀರಾಮಕೃಷ್ಣರು ಹಿಂದುಗಡೆಯಿಂದ ಬಂದರು. ರಾಮ ತಿರುಗಿ ನೋಡ್ತಾನೆ. ಶ್ರೀರಾಮಕೃಷ್ಣರು ರಾಮನ ಹತ್ತಿರ ಬಂದು ನಿಂತು, ಹೇಳು, ನಿನಗೆ ಏನು ಬೇಕು ಹೇಳು ಎಂದು ಕೇಳುತ್ತಾರೆ. ಸರ್ವ ವರಪ್ರದಾಯಕನಾದ ಒಂದು ಅತುಲ ಶಕ್ತಿಯ ಮುಂದೆ ತಾನು ನಿಂತಿದ್ದೇನೆ ಎಂದು ರಾಮಚಂದ್ರನಿಗೆ ರೋಮಾಂಚನವಾಯಿತು. ತಾನು ಈಗ ಏನನ್ನು ಬೇಡಲಿ, ಏನನ್ನು ಬೇಡಿದರೂ ಶ್ರೀರಾಮಕೃಷ್ಣರು ಕಲ್ಪತರುವಾಗಿ ಅದನ್ನು ಅನುಗ್ರಹಿಸುತ್ತಾರೆ. ಆದರೆ ಅವನಿಗೆ ಐಶ್ವರ್ಯ ವೈಭವಗಳ ಮಾತಂತಿರಲಿ, ಅಷ್ಟಸಿದ್ಧಿಗಳೂ ಬೇಡ ಎಂದು ಅನ್ನಿಸಿಬಿಟ್ಟಿದೆ. ಅವನು ಬಾಗಿ ಕೈ ಮುಗಿದು, ಮಹಾಶಯರೇ, ನನಗೆ ಏನು ಬೇಕು ಎಂದು ನನಗೆ ಗೊತ್ತಿಲ್ಲ. ನೀವೇ ನನಗೆ ಏನು ಬೇಕೋ ಅದನ್ನು ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳುತ್ತಾನೆ. ಶ್ರೀರಾಮಕೃಷ್ಣರು ದಿವ್ಯ ಭಾವವನ್ನೇರಿ, ಹಾಗಾದರೆ ನಿನಗೆ ನಾನು ಅಂದು ಮಂತ್ರವನ್ನು ಕೊಟ್ಟಿದ್ದೇನಲ್ಲ, ಅದನ್ನು ಮರಳಿ ಕೊಡು ಎಂದು ಹೇಳಿದರು. ರಾಮಚಂದ್ರ ಶ್ರೀರಾಮಕೃಷ್ಣರು ತನಗೆ ಕನಸಿನಲ್ಲಿ ಉಪದೇಶಿಸಿದ ಮಂತ್ರವನ್ನು ಉಚ್ಚರಿಸಿ ಶ್ರೀರಾಮಕೃಷ್ಣರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾನೆ. ಶ್ರೀರಾಮಕೃಷ್ಣರು ಭಾವ ಸಮಾಧಿಗೇರಿ ಅವನ ಶಿರದ ಮೇಲೆ ತಮ್ಮ ಪಾದವನ್ನು ಇರಿಸುತ್ತಾರೆ. ರಾಮಚಂದ್ರ ಧನ್ಯನಾದೆ, ಕೃತಕೃತ್ಯನಾದೆ ಎಂದು ಭಾವಿಸುತ್ತಾನೆ. ಈ ರೀತಿ ಅವರು ಎಷ್ಟು ಹೊತ್ತು ಇದ್ರೋ ಗೊತ್ತಿಲ್ಲ. ಸಮಾಧಿಯಿಂದ ಮರಳಿ ಬಂದ ಮೇಲೆ ಶ್ರೀರಾಮಕೃಷ್ಣರು ರಾಮನಿಗೆ, ಇನ್ನು ಮುಂದೆ ನೀನು ಯಾವ ಸಾಧನೆಯನ್ನೂ ಮಾಡಬೇಕಾಗಿಲ್ಲ. ನಡುವೆ ಇಲ್ಲಿಗೆ ಬಂದು ಹೋಗುತ್ತಿರು. ಬರುವಾಗ ಏನನ್ನಾದರೂ ಒಂದು ವಸ್ತುವನ್ನು ತೆಗೆದುಕೊಂಡು ಬಾ. 3 ಪೈಸೆಯ ವಸ್ತುವನ್ನಾದರೂ ಸರಿ ತೆಗೆದುಕೊಂಡು ಬಾ. ಈ ರೀತಿ ಅಭಯವನ್ನು ನೀಡಿದರು. ಧನ್ಯ ರಾಮಚಂದ್ರ ದತ್ತ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.